ಕೌಸಲ್ಯ ಸುಪ್ರಚಾರ ಮಾ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾಧುನಂ ಕರ್ತವ್ಯಂ ದೈವಮಾನ್ವಿತಂ. ದೊಡ್ಡಮ್ಮ ದೊಡ್ಡಮ್ಮ. ಅಮ್ಮ ದಿವ್ಯಾ ಬಾ, ತುಳಸಿ ಕಟ್ಟದ ಇದ್ದೀನಿ ಬಾ. ಏನು ನಮ್ಮ ಪುಟ್ಟಿ ಹೊತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದಾಳಲ್ಲ, ಯಾಕಮ್ಮ ನಿದ್ರೆ ಬಂದಿಲ್ವಾ? ಇಲ್ಲ ದೊಡ್ಡಮ್ಮ, ಯಾಕೋ ನಿದ್ರೆ ಬಂದಿಲ್ಲ. ಅದು ಅಮ್ಮ ರೂಮಲ್ಲಿ ಹೋಗಿ ನೋಡಿದೆ, ಅಮ್ಮ ಅಲ್ಲಿ ಇರಲಿಲ್ಲ, ಅದಕ್ಕೆ ದೊಡ್ಡಮ್ಮ ಅಂತ ಬಂದೆ. ದೊಡ್ಡಮ್ಮ ನಂಗೆ ಕುಡಿಯೋಕ್ಕೆ ಸ್ವಲ್ಪ ಹಾಲು ಕೊಡು. ಓಹೋ, ನನ್ನ ಪುಟ್ಟಿಗೆ ಬೆಳಗ್ಗೆ ಬೆಳಗ್ಗೆ ಹಾಲು ಕುಡಿಬೇಕನ್ನಿಸ್ತಿದ್ಯಾ? ಇರು, ಬಿಸಿ ಮಾಡಿ ತಗೊಬಂದು ಕೊಡ್ತೀನಿ. ಅಮ್ಮ ಇಲ್ವಾ? ಎಲ್ಲಿ ಹೋಗಿದ್ದಾಳೆ? ಎಲ್ಲ ಆಚೆ ಹೋಗಿರ್ತಾಳೆ. ನಡಿ, ನಾನು ನಿಂಗೆ ಬಿಸಿ ಹಾಲು ಹಾಸಿ ಕಾಯಿಸ್ಕೊಡ್ತೀನಿ. ಗೌರಿ ಗೌರಿ, ಏನೇ ಮಾಡ್ತಾ ಇದೆಯಾ? ಸಪ್ಪ ಸಾಕಾಗತ್ತೆ ಈ ಬೆಳಗ್ಗೆ ಎದ್ಬಿಟ್ಟು ಹೊಲಕ್ಕೆ ಹೋಗಿ ಬಂದರೆ. ಅಮ್ಮ, ನೀವು ಹೊಲಕ್ಕೆ ಹೋಗಿ ಬಂದ್ರಾ? ಗೌರಿ ಎಲ್ಲೂ ಕಾಣಿಸಿಲ್ವಾ ಅಲ್ಲಿ? ಗೌರಿನಾ? ಗೌರಿ ಯಾವತ್ತು ನಾನೇ ಹೊಲಕ್ಕೆ ಬಂದವಳೆ? ಮನೆ ಒಳಗೆ ಇರಬೇಕು ಅವಳು. ಇಲ್ಲ ಅಜ್ಜಿ, ಅಮ್ಮ ರೂಮಲ್ಲಿ ಇಲ್ಲ, ಅದಕ್ಕೆ ದೊಡ್ಡಮ್ಮನ ಹುಡ್ಕೊಂಡು ಬಂದೆ. ಅಯ್ಯೋ, ಅವಳೊಂದು ಚಿಕ್ಕ ಮಗುನ ಕಳ್ದೋಗೋದಕ್ಕೆ ಇಲ್ಲೇ ಎಲ್ಲ ಇರ್ತಾಳೆ. ನೋಡ್ಕೊ ಬರ್ತೀನಿ ತಡಿ. ಹ್ಞೂ ಸರಿ ಅಮ್ಮ, ನೋಡ್ಕೊಂಡು ಬನ್ನಿ. ಹಾಯ್, ಅಪ್ಪ ಬಂತು. ಅದಕ್ಕೆ ಏನು ಮೂರ್ತಿ ನಿಂತ್ಕೊಬಿಟ್ಟಿದ್ದೀರಾ? ಹಾಂ, ಅದೇನು ಇಲ್ಲಪ್ಪ, ಬೆಳಗ್ಗೆ ಬಂದು ಪೂಜೆ ಮಾಡ್ತಿದ್ದೆ, ಹಂಗೆ ನಿಂತ್ಕೊಂಡ್ವಿ. ಏನು ನೀನು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಇನ್ನೂ ಒಂದು ವಾರ ಆಗುತ್ತೆ ಅಂತ ಹೇಳ್ತಿದ್ದಂತೆ ನೀನು? ಗೌರಿ ಅಂತಿದ್ಲು. ಅದಕ್ಕೆ ಹಂಗೆ ಹೇಳ್ಬಿಟ್ಟು ಹೋಗಿದ್ದೆ, ಕೆಲಸ ಬೇಗ ಮುಗೀತು, ಅದಕ್ಕೆ ಬಂದೆ. ಎಲ್ಲಿ ಭವ್ಯ, ಎಲ್ಲಿ ಅಮ್ಮ ಕಾಣಿಸ್ತಿಲ್ಲ, ಕರಿ ಅಮ್ಮನ. ಅಪ್ಪ, ಅಮ್ಮ ಕಾಣಿಸ್ತಿಲ್ಲ ಅಪ್ಪ. ಏನು, ಅಮ್ಮ ಮನೇಲಿ ಕಾಣಿಸ್ತಿಲ್ವಾ? ಎಲ್ಲಿಗೆ ಹೋಗಿದ್ದಾಳೆ? ಅದು ಎಲ್ಲ ಹೋಗಿತ್ತಲ್ಲಪ್ಪ, ಇಲ್ಲೇ ಎಲ್ಲ ಇರ್ತಾಳೆ. ಬರ್ತಾಳೆ, ನೀವು ಒಳಗೆ ಹೋಗಿ ಕೈ ಕಾಲು ಮುಖ ತೊಳ್ಕೊಳ್ಳಿ, ಕಾಫಿ ಮಾಡ್ಕೊ ಬಂದು ಕೊಡ್ತೀನಿ. ಇಷ್ಟೊತ್ತಿಗೆ ಬಂದ್ಬಿಡ್ತಾಳೆ. ಸರಿ ಅತ್ತೆ, ಹಂಗೆ ಮಾಡ್ತೀನಿ. ಬಾಪ, ನಾನು ಮಾಡ್ಕೊಡ್ತೀನಿ ಕಾಫಿ. ಅಮ್ಮ, ನೀವೆಲ್ಲ ಹೋಗ್ಬೇಕಂತ ಹೇಳ್ತಿದ್ರಲ್ಲ, ಹೋಗಿ ಬನ್ನಿ. ಇವಳು ಎಲ್ಲೂ ಹೋದ್ಲು ಇಷ್ಟು ಬೆಳಗ್ಗೆ ಬೆಳಗ್ಗೆನೆ? ಇವಳೆಲ್ಲೂ ಹೋಗೋದಲ್ಲ, ನನ್ಗೆ ಹೇಳ್ದೇನೆ. ತಡಿ, ಅವ್ರ ಗೆಳತಿರ ಮನೆಗೆಲ್ಲ ಹೋಗಿ ನೋಡ್ಕೊಂಡು ಬರ್ತೀನಿ. ಲೇ, ನಾನು ಹಿಂಗೆ ಅವತ್ತೇ ಹೇಳಿಲ್ವೇನೆ? ನೋಡ್ದಾ, ನೀನು ಬಾಯಿ ಮುಚ್ಕೊಂಡಿರು ಅಂತ ನನಗೆ ಹೇಳ್ದೆ. ನೋಡ್ದಾ, ಇವಾಗ ಊರಿಗೆಲ್ಲ ಗೊತ್ತಾಯ್ತಾ ವಿಚಾರ? ಏನೇ ಹೇಳ್ತಾ ಇದೆಯಾ? ಇವಾಗ ಏನಾಯ್ತು ಅಂಥದ್ದು? ಇನ್ನೇನು ದೊಡ್ಡ ಮನೆ ವಿಚಾರ ನಿನ್ಗೆ ಗೊತ್ತಾಗಿಲ್ವಾ ಇನ್ನು? ಏನಿವರು ದೊಡ್ಡ ಮನೆ ಅಂತವ್ರಲ್ಲ, ನಮ್ಮನೆ ವಿಚಾರ ಏನೋ ಮಾತಾಡ್ತಾವ್ರೆ. ಏನಿರ್ಬೋದು? ತಡಿ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತೀನಿ. ಅದೇ ಕಣೆ, ಆ ಗೌರಿ. ಹಾಂ, ಗೌರಿನೇ. ಗೌರಿಗೆ ಏನಾಯ್ತು ಇವಾಗ? ಅವಳಿಗೇನು ಆಗಿಲ್ಲಮ್ಮ, ಅವಳು ಮನೆ ಬಿಟ್ಟು ಓಡೋಗಿದ್ದಾಳೆ. ಏನು ಹೇಳ್ತಾ ಇದ್ದೆ ನೀನು? ಗೌರಿ ಮನೆ ಬಿಟ್ಟು ಓಡೋಗಿದ್ದಾಳಾ? ಅಯ್ಯಯ್ಯೋ. ಹ್ಞೂ ಕಣೆ, ರಾತ್ರಿನೇ ಕೆಂಚಿನ ಜೊತೆ ಓಡೋಗಿದ್ದಾಳೆ ಅವಳು. ಹೌದಾ? ನಿನ್ಗೆ ಯಾರು ಹೇಳಿದ್ದು? ನನಗೆ ಯಾರು ಹೇಳ್ತಾರೆ? ನಾನು ರಾತ್ರಿ ಒಂದು ಗಂಟೆ ಏನೋ ಆಗಿತ್ತು, ಏನೋ ಬಾಗಿಲು ಹಾಕೋ ಸೌಂಡ್ ಬಂತಾರ ಅಂತ. ನಮ್ಮ ಮನೆ ಕೆಂಚಿನ ಮನೆ ಪಕ್ಕ ತಾನೇ ಇರೋದು. ಏನಪ್ಪ ಅಂತ ನೋಡಿದೆ, ಅವನು ಅವನ ಹೆಂಡತಿ ಇಬ್ಬರು ಬ್ಯಾಗ್ ಲಗೇಜ್ ತುಂಬಿಸ್ಕೊಂಡು ಹೋಗ್ತಾ ಇದ್ರು. ನಾನು ಹಂಗೆ ಸ್ವಲ್ಪ ಕಿಟಕಿ ಸ್ವಲ್ಪ ಸರಿಸಿ ನೋಡ್ತೀನಿ, ಅವರಿಬ್ಬರು ಹಂಗೆ ಬಸ್ ಸ್ಟಾಪಿಗೆ ಹೋಗ್ತಿದ್ರು. ಹಂಗೆ ಅವ್ರ ಹಿಂದೆನೇ ಹೋದೆ, ಮರಿಯಾಗಿ ಹೋಗ್ತಾ ಇದ್ನ. ಅಲ್ಲಿ ಗೌರಿ ಇದ್ಲು. ನಾನು ಅಷ್ಟೇ ಮುಂದಕ್ಕೆ ಹೋಗೋಕೆ ಹೋಗಿಲ್ಲ, ಕಾಣಿಸ್ಬಿಡ್ತೆ ಅಂದ್ಬಿಟ್ಟು ಹಿಂದಕ್ಕೆ ತಿರ್ಕೊಂಡು ಬಂದ್ಬಿಟ್ಟೆ. ಹೌದೇನೆ, ನಿಜ ಹೇಳ್ತಾ ಇದ್ದೇನೆ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ಲೆ, ಕಡೆಗೂ ಓಡೇ ಹೋದ್ಲಾ? ಏಯ್, ಏನ್ರಿ ಮಾತಾಡ್ತಾ ಇದ್ದೀರಾ ನೀವಲ್ಲಿ? ಅಮ್ಮ, ಅದು ಇವಳು ಏನು ಹೇಳ್ತಾ ಇದ್ಲಮ್ಮ, ಅದು ಗೌರಿ ಓಡೋಗಿದ್ದಾಳೆ ಅಂತ ಹೇಳ್ತಾ ಇದ್ಲು. ನಿಮ್ಮಿಬ್ರಿಗೂ ಎಷ್ಟೇ ಧೈರ್ಯ ನನ್ನ ಮನೆ ವಿಚಾರನ ಈ ರೀತಿ ಬೀದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಅಯ್ಯೋ, ಇದ್ದಂಗೆ ಹೇಳಿದ್ರೆ ಅದೇನೋ ಅಂತೆ, ಹಂಗೆ ಸತ್ಯ ಹೇಳಕ್ಕೆ ಬಂದರೆ ಜನಗಳಿಗೆ ಹಂಗೆ. ಮುಚ್ಚೆ ಬಾಯಿ, ಆ ಯಮ್ಮನ ಬಾಯಿಗೆ ಹಂಗೆಲ್ಲ ಮಾತಾಡ್ತ. ಮುಚ್ಚೆ ಬಾಯಿ, ಆ ಯಮ್ಮಂಗೆ ಎದುರು ಮಾತಾಡ್ತೇನೆ ನೀನು. ಆ ಯಮ್ಮಂಗೆ ಕೋಪ ಬಂದರೆ ಅಷ್ಟೇ, ಆಮೇಲೆ ನಿಂಗೆ ಅದೆಲ್ಲ ಗೊತ್ತಿಲ್ಲ. ಸುಮ್ಮನೆ ನಡಿ ಹೋಗೋಣ. ಇವ್ರು ಏನು ಮಾತಾಡ್ತಾ ಇದ್ದಾರೆ? ಗೌರಿ, ಕೆಂಚ, ಏನಿದು? ತಡಿ, ಹೌದು, ಕೆಂಚ ಕೆಲ್ಸಕ್ಕೆ ಬಂದಿದ್ದಾನ? ಅವನ ಎಂತೀರೇನು? ಫಸ್ಟು ಮನೆಗೆ ಹೋಗ್ಬೇಕು, ಆಮೇಲೆ ವಿಚಾರ ಮಾಡ್ತೀನಿ. ತಿಮ್ಮಣ್ಣ, ಇಲ್ಲಿ ಕೇಳು, ಇವತ್ತು ಕೆಂಚ ಕೆಲ್ಸಕ್ಕೆ ಬಂದಿಲ್ವಾ? ಅಮ್ಮವ್ರೆ, ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಮತ್ತೆ ರೇಣಮ್ಮ ಹೆಂಡತಿ ಬಂದಿಲ್ವಾ?
ಇಲ್ಲ ಕಣವ, ಇನ್ನೂ ಬಂದಿಲ್ಲ. ಏನಾಗ್ತದೆ ಇಲ್ಲಿ? ಅವರಿಬ್ರು ಹೆಂಗಸರು ಮಾತಾಡಿದ್ದು ನಿಜನಾಗಾದ್ರೆ? ಗೌರಿ, ಅಯ್ಯೋ ದೇವ್ರೆ, ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಾ ಇರಲಿಲ್ಲ ಇದನ್ನ. ಏನಾಗ್ತದೆ ಇಲ್ಲಿ? ಛೇ. ಅಮ್ಮ, ಎಲ್ಲಿ ಗೌರಿ? ಸಿಕ್ಕಿಲ್ವ ಇನ್ನು? ನೀವೇನು ಇಲ್ಲಿ ನಿಂತ್ಕೊಂಡಿದ್ದೀರಾ? ಹೇಯ್, ನಿಜ ಹೇಳೆ, ಗೌರಿ ಎಲ್ಲಿಗೆ ಹೋಗಿದ್ದಾಳೆ? ನೀನು ಅವಳನ್ನ ಎಲ್ಲಿ ಕಳಿಸಿದ್ಯಾ? ಅಮ್ಮ, ನಾನೆಲ್ಲೂ ಕಳಿಸಿಲ್ಲಮ್ಮ ಅವಳನ್ನ. ಅದು ನಾನು ಬೆಳಗ್ಗೆಯಿಂದ ನೋಡೇ ಇಲ್ಲ ಅವಳನ್ನ. ಎಲ್ಲಿಗೆ ಹೋಗಿದ್ದಾಳೆ? ನೋಡೆ ಗಂಗಾ, ನನ್ನ ಹತ್ರ ಆಟ ಆಡಕ್ಕೆ ಬರಬೇಡ. ಊರಿನ ಜನ ಎಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ. ಊರಿನ ಜನ ಏನು ಮಾತಾಡ್ತಾ ಇದ್ದಾರಮ್ಮ? ನೀ ಏನು ಹೇಳ್ತಿದ್ಯಾ? ಅವಳು ಕೆಂಚನ ಜೊತೆ ಓಡೋಗಿದ್ದಾಳೆ ಅಂತ ಮಾತಾಡ್ತಾ ಇದ್ದಾರೆ. ಅಮ್ಮ, ನೀನು ಏನು ಹೇಳ್ತಾ ಇದೀಯಮ್ಮ? ಗೌರಿ ಓಡೋಗಿದ್ದಾಳ? ನಾನು ನಿಂಗೆ ಅದನ್ನೇ ಹೇಳ್ತಾ ಇರೋದು. ಇದ್ರಲ್ಲಿ ನಿನ್ನ ಕೈವಾಡ ಏನಾದ್ರು ಇದೆಯಾ? ನನಗೆ ಯಾಕೋ ನಿನ್ನ ಮೇಲೆ ಅನುಮಾನ ಬರ್ತಾ ಇದೆ ಗಂಗಾ. ನೀನು ಏನಾದರೂ ಹಂಗೆ ಮಾಡಿದ್ರೆ ನನ್ನ ಇನ್ನೊಂದು ಮುಖ ನೋಡ್ತೀಯಾ, ನೆನ್ಪಿಟ್ಕೋ. ಅಯ್ಯೋ ಅಮ್ಮ, ಏನೇನೋ ಹೇಳ್ತಾ ಇದ್ದಾರಲ್ಲಪ್ಪ. ಈ ಮನೇಲಿ ಏನು ನಡೀತಾ ಇದೆ? ಅಯ್ಯೋ, ಊರ ಜನಕ್ಕೆಲ್ಲ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲಿರುತ್ತೆ? ಗಂಗಾ, ಒಂಚೂರು ನೀರು ತಗೋಬಾ ಕುಡಿಯೋಕ್ಕೆ. ಗಂಗಾ, ಹೇ ಗಂಗಾ. ಹಾಂ ರೀ, ಬಂದ್ರಾ? ಅದು ಏನಾಯ್ತು ಗೊತ್ತಾ ರೀ? ಹಾಂ, ಹೇಳು ಏನಾಯ್ತು? ರೀ, ಅದು ಇವತ್ತು ಬೆಳಗ್ಗೆಯಿಂದ ಗೌರಿಗೆ ಮನೇಲಿ ಕಾಣಿಸ್ತಾ ಇದ್ದಿಲ್ಲ. ಎಲ್ಲ ಕಡೆ ಹುಡುಕ್ತವಾ. ಅಮ್ಮ ಎತ್ಕೊಂಡು ನಾನು ಆಚೆ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ರಾ? ಹಾಂ, ಹೋಗಿದ್ರು. ಇಲ್ಲೇ ಎಲ್ಲೋ ಇರ್ತಾಳೆ ಕಣೆ, ಎಲ್ಲೋ ಹೋಗಿರ್ತಾಳೆ. ಅದಕ್ಕಿಷ್ಟು ನೀನು ಗಾಬರಿ ಆಗಿದ್ಯಾ? ಅಯ್ಯೋ ದಡ್ಡಮ್ಮ. ಅಯ್ಯೋ ಹಂಗಲ್ಲ ರೀ, ಪೂರ್ತಿ ಹೇಳೋದು ಕೇಳಿ. ಅದು ಗೌರಿ ಎಲ್ಲೂ ಕಾಣಿಸ್ತಾ ಇಲ್ಲ ರೀ. ಅವಳು ಈ ಊರು ಬಿಟ್ಟು ಹೊಂಟೋಗಿದ್ದಾಳಂತೆ. ಏ ಛೀ, ಏನು ಮಾತಾಡ್ತಾ ಇದೆಯಾ ನೀನು? ಯಾರನ್ನ ಕೇಳಿಸ್ಕೊಂಡ್ರೆ ಏನಾಗುತ್ತೆ? ಊರು ಬಿಟ್ಟು ಹೊಂಟೋಗೋದಂತೆ. ಅಂಥದ್ದೇನಾಗಿದೆ ಅವಳಿಗಿವಾಗ? ಅಯ್ಯೋ ಹೌದು ರೀ, ಅವಳು ನಮ್ಮನೆ ಆಳ ಕೆಂಚ ಇದ್ನಲ್ಲ, ಅವನ ಜೊತೆ ಓಡೋಗಿದ್ದಾಳಂತೆ ರೀ. ಗಂಗಾ, ನೀನು ಏನು ಮಾತಾಡ್ತಾ ಇದ್ದೆ ನೀನು? ಗೌರಿ ಕೆಂಚನ್ ಜೊತೆ ಓಡೋದ್ಲಂತ?